ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಯಾವುದೇ ಪಲಾವ್ ಪೌಡರು ಅಥವಾ ಕಲರು ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡ್ದಂಗೆ ಈಸಿಯಾಗಿ ಟೇಸ್ಟಿಯಾಗಿ ಈ ಹೋಟೆಲಲ್ಲೆಲ್ಲ ಸಿಗುತ್ತಲ್ಲ ಆ ಥರ ಪಲಾವ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಸಹ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನು 1 ಲೋಟ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿಡಬೇಕಾಗತ್ತೆ. ಈಗ ಮಸಾಲೆ ಮಾಡೋಕ್ಕೆ ರೆಡಿ ಮಾಡಬೇಕು. ಅದಕ್ಕೆ ನಾನು ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಮತ್ತು ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿ ಮತ್ತು ಒಂದು 10ರಿಂದ 12 ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಮತ್ತು 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಎಣ್ಣೆಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಎಣ್ಣೆಲಿ ಹುರಿದು ಮಸಾಲೆನ ರೆಡಿ ಮಾಡಿ ಮಾಡೋದ್ರಿಂದ ಪಲಾವು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ಪಲಾವ್ ಪೌಡರ್ ಏನು ಬೇಡ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಮತ್ತು ಒಂದು ಸ್ವಲ್ಪ ಚಕ್ಕೆನ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ 1/4 ಇಂಚಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದಾದಮೇಲೆ ಒಂದು 4-5 ಲವಂಗನ ಸೇರಿಸ್ತಾ ಇದ್ದೀನಿ. ಲವಂಗ, ಚಕ್ಕೆ ಇದೆಲ್ಲ ಫ್ಲೇವರ್ ಚೆನ್ನಾಗಿ ಬಿಟ್ಕೋಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಏಲಕ್ಕಿನ ಸೇರಿಸ್ಬೇಕಾಗುತ್ತೆ. ಏಲಕ್ಕಿ ಹಾಕೋದ್ರಿಂದ, ಏಲಕ್ಕಿನ ಹಾಕಿ ರುಬ್ಬೋದ್ರಿಂದ ಮಸಾಲೆ ತುಂಬ ಟೇಸ್ಟಿಯಾಗಿರುತ್ತೆ. ಪಲಾವ್ ತುಂಬ ಅದೇ ಒಂಥರ ಡಿಫ್ರೆಂಟ್ ಫ್ಲೇವರ್, ತುಂಬ ಚೆನ್ನಾಗಿ ಬರುತ್ತೆ. ಈ ಹೋಟೆಲಲ್ಲೆಲ್ಲ ಸಿಗುತ್ತಲ್ಲ ಆ ಥರ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಅದಷ್ಟು ಎಣ್ಣೆಲಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂತ ಅಂದರೆ ನೀವು ಎಲ್ಲದನ್ನು ಡಬಲ್ ಮಾಡ್ಕೋಬೇಕಾಗತ್ತೆ. ನಾನು 1 ಲೋಟ ಆಗುವಷ್ಟು ಅಕ್ಕಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ತಾಯಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಈ ಕೊತ್ತಂಬರಿ ಸೊಪ್ಪು ಜೊತೆ ಪುದೀನ ಇದ್ದರೆ ಪುದೀನೂ ಸೇರಿಸ್ಬೋದು. ನನ್ನ ಹತ್ರ ಪುದೀನ ಇರಲಿಲ್ಲ, ಅದಕ್ಕೆ ಸೇರಿಸಿಲ್ಲ. ಅದಾದಮೇಲೆ ಒಂದು 1/4 ಕಪ್ ಆಗುವಷ್ಟು ಹಸಿಕಾಯಿ, ಅಂದರೆ ಹಸಿಕಾಯಿನ ಸೇರಿಸ್ಬೇಕಾಗುತ್ತೆ. ಹಸಿಕಾಯಿ ಸೇರಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದು ಆ ತೆಂಗಿನಕಾಯಲ್ಲಿ ಬಿಡುತ್ತಲ್ಲ ಹಾಲು, ಅದರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಸಿಕಾಯಿನ ಸೇರಿಸ್ಬೇಕು. ಕೊಬ್ಬರಿ ಸೇರಿಸಿದ್ರೆ ಅಷ್ಟು, ಅಂದರೆ ಒಣ ಕೊಬ್ಬರಿನ ಸೇರಿಸಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಇದೆಲ್ಲದನ್ನು ಚೆನ್ನಾಗಿ ಹುರ್ಕೊಂಡು ತಣ್ಣಗಾದ್ಮೇಲೆ ಚೆನ್ನಾಗಿ ರುಬ್ಕೊಂಡು ಇಟ್ಕೋಬೇಕಾಗುತ್ತೆ. ನಾನು ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈಗ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಒಂದು ಕುಕ್ಕರ್ಗೆ 2 ಸ್ಪೂನು ಕೊಬ್ಬರಿ ಎಣ್ಣೆ ಮತ್ತು 2ರಿಂದ 3 ಸ್ಪೂನು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂದರೆ ಕಂಪ್ಲೀಟಾಗಿ ಎಣ್ಣೆನೇ ಸೇರಿಸ್ಕೋಬೋದು. ಅದಾದಮೇಲೆ 2 ಪಲಾವ್ ಎಲೆನ ಸೇರಿಸ್ಕೊತಾ ಇದ್ದೀನಿ. ಮತ್ತು 2 ಏಲಕ್ಕಿನ ಸೇರಿಸ್ತಾ ಇದ್ದೀನಿ. ಅದು ಸಹ ಫ್ಲೇವರ್ ಬಿಡಬೇಕು. ಮತ್ತು ಮರಾಠ ಮೊಗ್ಗನ್ನ ಸೇರಿಸ್ತಾ ಇದ್ದೀನಿ, 2 ಸಣ್ಣದು. ಮತ್ತು ಕಲ್ಲುವು, ನಿಮ್ಮ ಹತ್ರ ಯಾವುದು ಪಲಾವ್ ಐಟಮ್ಸ್ ಇರುತ್ತೋ ಅದನ್ನೆಲ್ಲದನ್ನು ಸೇರಿಸ್ಬೋದು. ಮತ್ತು 2 ಪೀಸು ಚಕ್ಕೆನ ಹಾಕ್ಕೊತಾ ಇದ್ದೀನಿ, ಸಣ್ಣ ಪೀಸ್ ಚಕ್ಕೆನ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೋಂಪನ್ನು ಸೇರಿಸಿದ್ದೀನಿ. ಮತ್ತು 2 ಲವಂಗನೂ ಸಹ ಸೇರಿಸಿದ್ದೀನಿ. ಮತ್ತು 1 ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿನ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಕಸೂರಿ ಮೇಥಿ ಇಲ್ಲ ಅಂದರೆ ಹಸಿ ಮೆಂತ್ಯ ಸೊಪ್ಪನ್ನೇ ಸೇರಿಸ್ಬೋದು. ಅದಷ್ಟನ್ನು ಫ್ಲೇವರ್ ಬಿಟ್ಕೊಂಡ್ಮೇಲೆ 2 ಈರುಳ್ಳಿನ, ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ, ಉದ್ದಕ್ಕೆ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಬಾಡಿಸಿದ್ಮೇಲೆ 5ರಿಂದ 6 ಗೋಡಂಬಿನ ಸೇರಿಸ್ತಾ ಇದ್ದೀನಿ. ಗೋಡಂಬಿ ಹಾಕೋದ್ರಿಂದ ಮಧ್ಯದಲ್ಲಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್, ಅದಕ್ಕೋಸ್ಕರ. ಮತ್ತು ಬಟಾಣಿ, ಹಸಿ ಬಟಾಣಿ 1/4 ಕಪ್ ಆಗುವಷ್ಟು. ಮತ್ತು 1 ಮೀಡಿಯಮ್ ಸೈಜು ಕ್ಯಾರೆಟನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ಮತ್ತು ನವಿಲು ಕೋಸು ಅಂತಾರಲ್ಲ ಅದನ್ನು ಸಹ ಹಾಕಿದ್ದೀನಿ. ಮತ್ತು ಹುರುಳಿಕಾಯಿ, ಆಲೂಗಡ್ಡೆನೂ ಸಹ ಸೇರಿಸಿದ್ದೀನಿ.
ಹುರುಳಿಕಾಯಿ ಎಲ್ಲ ಒಂದು ಇಡೀ ಆಗೋಷ್ಟು ಸೇರಿಸಿದ್ದೀನಿ, ಮತ್ತು ಆಲೂಗಡ್ಡೆ ಒಂದು 2 ಮೀಡಿಯಮ್ ಸೈಜ್ದು ಸೇರಿಸಿದ್ದೀನಿ, ನವಿಲುಕೋಸು ಒಂದು ಮೀಡಿಯಮ್ ಸೈಜ್ದು ಸೇರಿಸಿದ್ದೀನಿ. ನಿಮಗೆ ಎಷ್ಟು ಬೇಕೋ ತರಕಾರಿ, ನಿಮಗೆ ಜಾಸ್ತಿ ಬೇಕು ತರಕಾರಿ ಅನಿಸಿದ್ರೆ ಜಾಸ್ತಿನೂ ಸಹ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ತರಕಾರಿ ಇದ್ರೇ ಪಲಾವ್ ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ಮಕ್ಕಳಿಗೂ ಸಹ ಹೆಲ್ದಿಯಾಗಿ ತರಕಾರಿನ ಹಾಕಿ ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಒಂದು 2 ಟೊಮ್ಯಾಟೊನ ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಎಲ್ಲದನ್ನು ಸಹ ಈಗಲೇ ಎಣ್ಣೆಯಲ್ಲೇ ಚೆನ್ನಾಗಿ ಅದು ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು, ಆವಾಗಲೇ ಸಹ ಪಲಾವು ಟೇಸ್ಟ್ ಬರೋದು. ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿರೋ ಮಸಾಲೆ ಸೇರಿಸ್ಕೋಬೋದು. ಅದಕ್ಕೆ ಮುಂಚೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸಿದ್ದೀನಿ. ನಾನು ಯಾವುದೇ ಕಲರ್ ಏನೂ ಯೂಸ್ ಮಾಡ್ತಿಲ್ವಲ್ಲ ಅದಕ್ಕೋಸ್ಕರ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಕಡಿಮೆನೇ ಸೇರಿಸ್ಕೊಂಡು ಕೊನೆಯಲ್ಲಿ ರುಚಿ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೋಬೋದು. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈಗ ರುಬ್ಬಿರೋ ಅಂಥ ಮಸಾಲೆನ ತೊಗೊಂಡಿದ್ನಲ್ಲ ಅದನ್ನು ಹಾಕಬೇಕಾಗುತ್ತೆ. ನೋಡಿ, ನಾನು ಸ್ವಲ್ಪ ರುಬ್ಬಿರೋ ಮಸಾಲೆಗೆ ಅದನ್ನೆಲ್ಲ ಮಿಕ್ಸಿ ಜಾರ್ನೆಲ್ಲ ತೊಳೆದು ಆ ನೀರನ್ನು ಸೇರಿಸಿದ್ದೆ, ಅದನ್ನು ಸಹ ಅದರಲ್ಲಿ ಹಾಕಬೇಕಾಗುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಯಾವುದೇ ಮಸಾಲೆ ಪುಡಿ ಯಾವುದನ್ನು ಯೂಸ್ ಮಾಡಿಲ್ಲ. ಈಗ ತೊಳೆದು ನೆನೆಸಿಟ್ಟಿದ್ವಲ್ಲ ಆ ಅಕ್ಕಿನ ಸೇರಿಸ್ತಾ ಇದ್ದೀನಿ, 1 ಲೋಟ ಆಗುವಷ್ಟು. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿನೂ ಸೇರಿಸ್ಕೋಬೋದು, ಇಲ್ಲ ಕಡಿಮೆ ಬೇಕು ಅಂದರೆ ಇನ್ನೂ ಕಡಿಮೆನೂ ಸಹ ಮಾಡ್ಕೋಬೋದು. ನೋಡಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದ್ದ ಮೇಲೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಅನ್ನೋ ಲೆಕ್ಕದಲ್ಲಿ ಹಾಕಬೇಕಾಗತ್ತೆ. ನಾನು 1 ಲೋಟಕ್ಕೆ ಅಕ್ಕಿಗೆ 2 ಲೋಟ ನೀರನ್ನು ಸೇರಿಸಿದ್ದೀನಿ. ಪರ್ಫೆಕ್ಟ್ ಅಳತೆಯಲ್ಲಿ ಬರುತ್ತೆ ಇದು. 1 ರೌಂಡು ಕುದಿ ಬಂದ ಮೇಲೆ ಲಿಡ್ಡನ್ನ ಕ್ಲೋಸ್ ಮಾಡಬೇಕಾಗತ್ತೆ. ಈಗ ಕುದಿ ಬರ್ತಾ ಇದೆ, ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನ ಕ್ಲೋಸ್ ಮಾಡಬೇಕು. ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಅಕ್ಕಿ ಎಲ್ಲ ಒಡೆದೋಗಿ ಪುಡಿ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೇ ಹ್ಯಾಂಡಲ್ ಮಾಡಿದ್ರೆ ಪಲಾವು ತುಂಬ ಚೆನ್ನಾಗಿ ಉದುದ್ರಾಗಿ ಚೆನ್ನಾಗಿ ಬರುತ್ತೆ. ಈಗ ನಾನು ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಷಿಲ್ನ ತೊಗೊತಾ ಇದ್ದೀನಿ. 2 ವಿಷಿಲ್ ಸಾಕಾಗುತ್ತೆ. ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. 2 ವಿಷಿಲ್ ಆದಮೇಲೆ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ನೋಡಿ. ತುಂಬ ಚೆನ್ನಾಗಿರುತ್ತೆ ಪಲಾವ್ ಇದು. ಟೇಸ್ಟ್ ಮಾತ್ರ ನಮ್ಮ ಮನೇಲಿ ಎಲ್ಲರೂ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತ ಹೇಳ್ತಾಯಿದ್ರು. ಯಾವುದೇ ಮಸಾಲೆ ಪುಡಿನೂ ಯೂಸ್ ಮಾಡ್ದಂಗೆ, ಯಾವುದು ಕಲರ್ ಇಲ್ಲ, ಯಾವುದೋ ಟೇಸ್ಟಿಂಗ್ ಪೌಡರ್ ಇಲ್ಲದೆ ತುಂಬ ಟೇಸ್ಟಿಯಾಗಿ ಹೋಟೆಲಲ್ಲಿ ಸಿಗುತ್ತಲ್ಲ ಅದೇ ಥರ ವೆಜಿಟೇಬಲ್ ಪಲಾವ್ನ ರೆಡಿ ಮಾಡಿ ತೋರಿಸಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಸಹ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ನಾನು ಮಾಡೋ ಎಲ್ಲ ವೀಡಿಯೋಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.